7.11 ಕೋಟಿ ರಾಬರಿ ಕೇಸ್ ಏನಿತ್ತು, ಆ ರಾಬರಿ ಕೇಸ್ನಲ್ಲಿ ಮೇಜರ್ ರಿಕವರಿ ಆಗಿದೆ. ಸೀಮಂತ್ ಕುಮಾರ್ ಸಿಂಗ್, ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಆ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಸುಮಾರು 5 ಲಕ್ಷ ರಿಕವರಿ ಆಗಿರ್ತಕ್ಕಂಥದ್ದು. 60 ಗಂಟೆಯಲ್ಲಿ ಪೊಲೀಸರು ಪ್ರಕರಣವನ್ನ ಭೇದಿಸಿದ್ದಾರೆ. ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 1.5 ತಾಸು ತಡವಾಗಿ ಪೊಲೀಸರಿಗೆ ಮಾಹಿತಿ ಬಂತು. ಪೊಲೀಸರಿಗೆ ಇಮಿಡಿಯೇಟ್ ಆಗಿ ಮಾಹಿತಿ ಬರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾಟ್ ಜಸ್ಟ್ 15 ಮಿನಿಟ್ಸ್ ಬಟ್ 1.5 ತಾಸು ತಡವಾಗಿ ಪೊಲೀಸರಿಗೆ ಮಾಹಿತಿ ಬಂತು ದರೋಡೆಯದ್ದು. ಹಾಗಾಗಿ ಯಾಕಂತಂದ್ರೆ ಅಲ್ಲಿ ಸಿಬ್ಬಂದಿನೇ ಇನ್ವಾಲ್ವ್ ಆಗಿದ್ದರಿಂದ ಅವರು ಡಿಲೇ ಮಾಡಿದ್ರು. 1.5 ತಾಸಿನ ನಂತರ ಮಾಹಿತಿ ಬಂತು. ಸುಮಾರು 200 ಜನ ಪೊಲೀಸರನ್ನ ತನಿಖೆ ಮಾಡೋದಕ್ಕೆ ಹಚ್ಚಲಾಯಿತು. 60 ಗಂಟೆಯೊಳಗೆ ಈ ಪ್ರಕರಣವನ್ನ ಭೇದಿಸಲಾಯಿತು. 3 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಸಿಎಂಎಸ್ ಸಂಸ್ಥೆಯ ಮಾಜಿ ಸಿಬ್ಬಂದಿ ಕಾನ್ಸ್ಟೇಬಲ್ ಅಣ್ಣಪ್ಪ ಇವರನ್ನ ಅರೆಸ್ಟ್ ಮಾಡಲಾಗಿದೆ. ದರೋಡೆ ಕೇಸ್ನಲ್ಲಿ 6 ರಿಂದ 8 ಜನರು ಭಾಗಿಯಾಗಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಉಳಿದವರಿಗಾಗಿ ಬೆಂಗಳೂರು ಪೊಲೀಸರು ತೀವ್ರ ಶೋಧ ನಡೆಸಿದ್ದಾರೆ. ರಿಕವರಿ ಮಾಡಿಕೊಂಡಿರೋ ಅಮೌಂಟ್ ದರೋಡೆ ಮಾಡೋದಕ್ಕೆ 3 ತಿಂಗಳಿನಿಂದ ರಾಬರಿ ಗ್ಯಾಂಗ್ ಸ್ಕೆಚ್ ಹಾಕಿತ್ತು. ಕಳೆದ 15 ದಿನಗಳಿಂದ ದರೋಡೆಕೋರರ ತಂಡ ರೆಕ್ಕಿ ಮಾಡ್ತಾ ಇತ್ತು. ಸಿಸಿ ಕ್ಯಾಮೆರಾ ಇರುವಂತಹ ಸ್ಥಳಗಳನ್ನ ರಾಬರ್ಸ್ ಗುರುತಿಸಿದ್ರು. ಸಿಎಂಎಸ್ ಸಂಸ್ಥೆಯ ವಾಹನದ ರೂಟ್ ಉಸ್ತುವಾರಿ ಯಾರಿದ್ದಾನೆ ಆ ವ್ಯಕ್ತಿ ಕೂಡ ಶಾಮೀಲಾಗಿದ್ದಾನೆ ಅಂತ ಹೇಳಲಾಗಿದೆ. ಹಾಗಾಗಿ ಅವರಿಗೆ ಅಷ್ಟು ನಿಖರವಾದಂತಹ ಮಾಹಿತಿ ಇತ್ತು. ದರೋಡೆಕೋರರಿಗೆ ಮಾಹಿತಿ ಸಿಕ್ಕಿದ್ದು ವ್ಯಾನ್ನ ಮಾಹಿತಿಯನ್ನು ಸಿಎಂಎಸ್ ಸಿಬ್ಬಂದಿಯೇ ಕೊಟ್ಟಿದ್ರು ಅಂತ. ಪೊಲೀಸ್ ತನಿಖೆ ವೇಳೆ ದರೋಡೆಯ ಸೀಕ್ರೆಟ್ ಬಟ್ ಬಯಲಾಗಿದೆ. ನೋಡಿ, ಆ ಸಿಎಂಎಸ್ ಕಂಪನಿಯ ಒಳಗಿನ ಸಿಬ್ಬಂದಿಯೇ ದರೋಡೆಕೋರರಿಗೆ ಮಾಹಿತಿಯನ್ನ ಕೊಟ್ಟಿದ್ರು. ಸಿಸಿ ಕ್ಯಾಮೆರಾ ಇರೋ ಸ್ಥಳಗಳನ್ನ ಗುರುತಿಸಿದ್ರು. ರೂಟ್ ಪಕ್ಕ ಮಾಡ್ಕೊಂಡಿದ್ರು. ಇಂತಿಂಥ ರೂಟಲ್ಲಿ ಇಲ್ಲಿ ಬಂದಾಗ ಇಂಥ ಕಡೆ ಸಿಸಿ ಕ್ಯಾಮೆರಾ ಇರಲ್ಲ, ಅಲ್ಲೇ ದರೋಡೆ ಮಾಡಬೇಕು. ಆಮೇಲೆ ಅದರ ತಪ್ಪಿಸ್ಕೊಂಡು ಹೋಗೋದಕ್ಕೂ ಬೇರೆ ಬೇರೆ 2 ವೆಹಿಕಲ್ ಯೂಸ್ ಮಾಡಿದ್ರು. ಒಳ ದಾರಿಗಳನ್ನ ಬಳಸಿದ್ರು. ಏನೆಲ್ಲ ಸರ್ಕಸ್ ಮಾಡಿದ್ರು ಕೂಡ ಪೊಲೀಸರು ಅವರ ಹೆಡೆಮುರಿ ಕಟ್ಟಿದ್ದಾರೆ. 5 ಕೋಟಿಗೂ ಹೆಚ್ಚು ಅಂದ್ರೆ ಸೀರಿಯಲ್ ಹೊಸ ಇದರಲ್ಲಿ ಈ ಪ್ರಕರಣದಲ್ಲಿ ನಮಗೆ ತುಂಬಾ ಚಾಲೆಂಜಸ್ ಕೂಡ ಆಗಿತ್ತು. ಚಾಲೆಂಜಸ್ ಏನಾಗಿದ್ರೆ ಈ ಗ್ಯಾಂಗ್ ಏನಿದೆ ಅದು ಪ್ರಿಸೈಸ್ ಎಲ್ಲೆಲ್ಲಿ CCTV ಇಲ್ಲ ಅಂಥದ್ದು ಕಡೆ ಅವರು ಗಮನ ಇಟ್ಕೊಂಡಿದ್ರು. ಮತ್ತು ಮೊಬೈಲ್ ಫೋನ್ ಯಾವುದು ಯೂಸ್ ಮಾಡಲಿಲ್ಲ. ಜೊತೆಗೆ ಕಮ್ಯುನಿಕೇಷನ್ ಅವರವರಲ್ಲಿ ಯಾರ್ಯಾರು ಗ್ಯಾಂಗ್ ಮೆಂಬರ್ಸ್ ಇದ್ರು ಅವ್ರು ಕಮ್ಯುನಿಕೇಷನ್ ಮಾಡುವಾಗ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಕಮ್ಯುನಿಕೇಷನ್ ಮಾಡಿದರು. ಮತ್ತು ನಮ್ಮ ಬ್ಯಾಂಕ್ ಅಧಿಕಾರಿ ಅವರು CMS ಯಾವುದು ಮ್ಯಾನೇಜ್ಮೆಂಟ್ ಇದೆ ಸೆಕ್ಯೂರಿಟಿ ವ್ಯಾನ್ದು ಅವ್ರಿಗೆ ಕೇಳಿದಾಗ ಕೂಡ ಕರೆಕ್ಟಾಗಿ ಕರೆನ್ಸಿದು ಸೀರಿಯಲ್ಸ್ ಮೇಂಟೈನ್ ಆಗಿಲ್ಲ. ಅಂದರೆ ಸೀರಿಯಲ್ ಹೊಸ ನೋಡಿದರೆ ನಮಗೆ ಕರೆಕ್ಟ್ ಸೀರಿಯಲ್ಸ್ ಗೊತ್ತಾಗುತ್ತೆ. ಸೊ ಇದು ಎಲ್ಲ ಕೆಲವು ಚಾಲೆಂಜಸ್ ನಮಗೆ ಆಗೈತು. ಆದರೂ ಎಂಟೈರ್ ಆಪರೇಷನ್ ಏನು ನಾವು ನಿಮಗೆ ಗೊತ್ತಿರ್ಬೋದು, ಈ ಕಳೆದ 19ರಿಂದ ಇವತ್ತು 22ನೇ ತಾರೀಕಿದೆ ಇಲ್ಲಿವರೆಗೆ ಇದರಲ್ಲಿ ನಮ್ಮ 2 ಜಾಯಿಂಟ್ ಕಮಿಷನರ್ CCB ಮತ್ತು ಜಾಯಿಂಟ್ ಕಮಿಷನರ್ ವೆಸ್ಟ್ ಅವ್ರ ಸೂಪರ್ವಿಷನಲ್ಲಿ, DCP ಸೌತ್ ಮತ್ತು CCB DCP ಟೋಟಲ್ ಎಲ್ಲ ಸೇರಿ 11 ಟೀಮ್. ಟೋಟಲ್ ನಾವು 11 ಟೀಮ್ನಲ್ಲಿ PI ಇನ್ಸ್ಪೆಕ್ಟರ್ಸ್ ಮತ್ತು ACPs ಎಲ್ಲ ಸೇರಿ ಒಟ್ಟು ಅಂದಾಜು 200 ಆಫೀಸರ್ಸ್ ಮತ್ತು ಮೆನ್ ಕಳೆದ 2-3 ದಿವಸದಿಂದ ಕಂಟಿನ್ಯೂಸ್ ಆಗಿ ಅವರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇದರಲ್ಲಿ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಕೇರಳ ರಾಜ್ಯದಲ್ಲಿ, ತಮಿಳುನಾಡು, ಆಂಧ್ರ ಪ್ರದೇಶ್, ತೆಲಂಗಾಣ ಮತ್ತು ಗೋವಾ ಅಲ್ಲಿ ಟೀಮ್ಸ್ ಹೋಗಿದೆ. ಈಗಲೂ ಕೂಡ ಈಗ ನಾವು ಏನು ಮಾತಾಡ್ತಾ ಇದ್ದೀವಿ ಈಗಲೂ ಕೆಲವು ಟೀಮ್ಸ್ ಬೇರೆ. ಸದ್ಯಕ್ಕೆ 5 ಕೋಟಿ 76 ಲಕ್ಷ ಅಂದರೆ ಟೋಟಲ್ 5.7 crores ರಿಕವರಿ ಆಗಿದೆ. ಟೋಟಲ್ 7 crores 11 ಲಕ್ಷಲ್ಲಿ ಇನ್ನೂ ರಿಕವರಿ ಆಗಬೇಕು. ಅದರ ಬಗ್ಗೆ ನಮ್ಮ ಟೀಮ್ಸ್ ಅವರು ಬೇರೆ ಬೇರೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ನಮ್ಮ ಮ್ಯಾನ್ ಪವರ್ದು ಏನು ನಾವು ಯೂಸ್ ಮಾಡಿದ್ದೀವಿ ನಿಮಗೆ ಅಂದಾಜು 200 ಸ್ಟಾಫ್ ಆ್ಯಂಡ್ ಮೆನ್ ಆ್ಯಂಡ್ ಆಫೀಸರ್ಸ್ ಎಲ್ಲ. ಅವ್ರ ಜೊತೆಗೆ 30ಕ್ಕಿಂತ ಜಾಸ್ತಿ ಜನಗೆ ನಾವು ಇಂಟ್ರೋಗೇಟ್ ಮಾಡಿದ್ದೀವಿ ಇಲ್ಲಿವರೆಗೆ. ಸದ್ಯಕ್ಕೆ 30 ಜನ ಇಂಟ್ರೋಗೇಷನ್ ಆದಮೇಲೆ 3 ಜನಕ್ಕೆ ನಾವು
ಸದ್ಯಕ್ಕೆ ನಾವು ಅರೆಸ್ಟ್ ಮಾಡಿದ್ದೀವಿ. 3 ಜನ ಯಾರು ಇಲ್ಲಿ, ಅದರಲ್ಲಿ ಒಬ್ಬ ಮೇನ್ ಈ ಪರ್ಟಿಕ್ಯುಲರ್ 7.11 ಕೋಟಿ 7,11,00,000 ರಾಬ್ರಿ ಕೇಸ್ ಏನಿತ್ತು, ಆ ರಾಬ್ರಿ ಕೇಸ್ನಲ್ಲಿ ಮೇಜರ್ ರಿಕವರಿ ಆಗಿದೆ. ಸೀಮಂತ್ ಕುಮಾರ್ ಸಿಂಗ್, ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಆ ಡೀಟೇಲ್ಸ್ ನ ಕೊಟ್ಟಿದ್ದಾರೆ. ಸುಮಾರು 5,75,76,00,000 ರಿಕವರಿ ಆಗಿರ್ತಕ್ಕಂಥದ್ದು. 60 ಗಂಟೆಯಲ್ಲಿ ಪೊಲೀಸರು ಪ್ರಕರಣವನ್ನ ಭೇದಿಸಿದ್ದಾರೆ. ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ಈ ಹೇಳಿಕೆಯನ್ನ ಕೊಟ್ಟಿದ್ದಾರೆ. 1.5 ತಾಸು ತಡವಾಗಿ ಪೊಲೀಸರಿಗೆ ಮಾಹಿತಿ ಬಂತು, ಪೊಲೀಸರಿಗೆ ಇಮಿಡಿಯೇಟ್ ಆಗಿ ಮಾಹಿತಿ ಬರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಾಟ್ ಜಸ್ಟ್ 15 ಮಿನಿಟ್ಸ್ ಬಟ್ 1.5 ತಾಸು ತಡವಾಗಿ ಪೊಲೀಸರಿಗೆ ಮಾಹಿತಿ ಬಂತು ದರೋಡೆಯದ್ದು. ಹಾಗಾಗಿ ಯಾಕಂತಂದ್ರೆ ಅಲ್ಲಿ ಸಿಬ್ಬಂದಿನೇ ಇನ್ವಾಲ್ವ್ ಆಗಿದ್ದರಿಂದ ಅವರು ಡಿಲೇ ಮಾಡಿದ್ರು. 1.5 ತಾಸಿನ ನಂತರ ಮಾಹಿತಿ ಬಂತು. ಸುಮಾರು 200 ಜನ ಪೊಲೀಸರನ್ನ ತನಿಖೆ ಮಾಡೋದಕ್ಕೆ ಹಚ್ಚಲಾಯಿತು. 60 ಗಂಟೆಯೊಳಗೆ ಈ ಪ್ರಕರಣವನ್ನ ಭೇದಿಸಲಾಯಿತು. 3 ಜನರನ್ನ ಅರೆಸ್ಟ್ ಮಾಡಿದ್ದಾರೆ. ಸಿಎಂಎಸ್ ಸಂಸ್ಥೆಯ ಮಾಜಿ ಸಿಬ್ಬಂದಿ ಕಾನ್ಸ್ಟೇಬಲ್ ಅಣ್ಣಪ್ಪ ಇವರನ್ನ ಅರೆಸ್ಟ್ ಮಾಡಲಾಗಿದೆ. ದರೋಡೆ ಕೇಸ್ನಲ್ಲಿ 6 ರಿಂದ 8 ಜನರು ಭಾಗಿಯಾಗಿರೋ ಶಂಕೆ ವ್ಯಕ್ತವಾಗ್ತಾ ಇದೆ. ಉಳಿದವರಿಗಾಗಿ ಬೆಂಗಳೂರು ಪೊಲೀಸರು ತೀವ್ರ ಶೋಧ ನಡೆಸಿದ್ದಾರೆ. ರಿಕವರಿ ಮಾಡಿಕೊಂಡಿರೋ ಅಮೌಂಟ್ ದರೋಡೆ ಮಾಡೋದಕ್ಕೆ 3 ತಿಂಗಳಿನಿಂದ ರಾಬ್ರಿ ಗ್ಯಾಂಗ್ ಸ್ಕೆಚ್ ಹಾಕಿತ್ತು. ಕಳೆದ 15 ದಿನಗಳಿಂದ ದರೋಡೆಕೋರರ ತಂಡ ರೆಕ್ಕಿ ಮಾಡ್ತಾ ಇತ್ತು. ಸಿಸಿ ಕ್ಯಾಮೆರಾ ಇರುವಂತಹ ಸ್ಥಳಗಳನ್ನ ರಾಬರ್ಸ್ ಗುರುತಿಸಿದ್ರು. ಸಿಎಂಎಸ್ ಸಂಸ್ಥೆಯ ವಾಹನದ ರೂಟ್ ಉಸ್ತುವಾರಿ ಯಾರಿದ್ದಾನೆ ಆ ವ್ಯಕ್ತಿ ಕೂಡ ಶಾಮೀಲಾಗಿದ್ದಾನೆ ಅಂತ ಹೇಳಲಾಗಿದೆ. ಹಾಗಾಗಿ ಅವರಿಗೆ ಅಷ್ಟು ನಿಖರವಾದಂತಹ ಮಾಹಿತಿ ಇತ್ತು. ದರೋಡೆಕೋರರಿಗೆ ಮಾಹಿತಿ ಸಿಕ್ಕಿದ್ದು ವ್ಯಾನ್ನ ಮಾಹಿತಿಯನ್ನು ಸಿಎಂಎಸ್ ಸಿಬ್ಬಂದಿಯೇ ಕೊಟ್ಟಿದ್ರು ಅಂತ. ಪೊಲೀಸ್ ತನಿಖೆ ವೇಳೆ ದರೋಡೆಯ ಸೀಕ್ರೆಟ್ ಬಟ್ ಬಯಲಾಗಿದೆ. ನೋಡಿ, ಆ ಸಿಎಂಎಸ್ ಕಂಪನಿಯ ಒಳಗಿನ ಸಿಬ್ಬಂದಿಯೇ ದರೋಡೆಕೋರರಿಗೆ ಮಾಹಿತಿಯನ್ನ ಕೊಟ್ಟಿದ್ರು. ಸಿಸಿ ಕ್ಯಾಮೆರಾ ಇರೋ ಸ್ಥಳಗಳನ್ನ ಗುರುತಿಸಿದ್ರು, ರೂಟ್ ಪಕ್ಕ ಮಾಡ್ಕೊಂಡಿದ್ರು. ಇಂತಿಂಥ ರೂಟಲ್ಲಿ ಇಲ್ಲಿ ಬಂದಾಗ ಇಂಥ ಕಡೆ ಸಿಸಿ ಕ್ಯಾಮೆರಾ ಇರಲ್ಲ, ಅಲ್ಲೇ ದರೋಡೆ ಮಾಡಬೇಕು. ಆಮೇಲೆ ಅದನ್ನು ತಪ್ಪಿಸ್ಕೊಂಡು ಹೋಗೋದಕ್ಕೂ ಬೇರೆ ಬೇರೆ 2 ವೆಹಿಕಲ್ ಯೂಸ್ ಮಾಡಿದ್ರು, ಒಳ ದಾರಿಗಳನ್ನ ಬಳಸಿದ್ರು. ಏನೆಲ್ಲ ಸರ್ಕಸ್ ಮಾಡಿದ್ರು ಕೂಡ ಪೊಲೀಸರು ಅವರ ಹೆಡೆಮುರಿ ಕಟ್ಟಿದ್ದಾರೆ. 5 ಕೋಟಿಗೂ ಹೆಚ್ಚು ಅಂದ್ರೆ ಸೀರಿಯಲ್ ಹೊಸ ಇದರಲ್ಲಿ ಈ ಪ್ರಕರಣದಲ್ಲಿ ನಮಗೆ ತುಂಬಾ ಚಾಲೆಂಜಸ್ ಕೂಡ ಆಗಿತ್ತು. ಚಾಲೆಂಜಸ್ ಏನಾಗಿದ್ರೆ ಈ ಗ್ಯಾಂಗ್ ಏನಿದೆ ಅದು ಪ್ರಿಸೈಸ್ ಎಲ್ಲೆಲ್ಲಿ CCTV ಇಲ್ಲ ಅಂಥದ್ದು ಕಡೆ ಅವರು ಗಮನ ಇಟ್ಕೊಂಡಿದ್ರು. ಮತ್ತು ಮೊಬೈಲ್ ಫೋನ್ ಯಾವುದು ಯೂಸ್ ಮಾಡಲಿಲ್ಲ. ಜೊತೆಗೆ ಕಮ್ಯುನಿಕೇಷನ್ ಅವರವರಲ್ಲಿ ಯಾರ್ಯಾರು ಗ್ಯಾಂಗ್ ಮೆಂಬರ್ಸ್ ಇದ್ರು ಅವ್ರು ಕಮ್ಯುನಿಕೇಷನ್ ಮಾಡುವಾಗ ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿ ಕಮ್ಯುನಿಕೇಷನ್ ಮಾಡಿದರು. ಮತ್ತು ನಮ್ಮ ಬ್ಯಾಂಕ್ ಅಧಿಕಾರಿ ಅವರು CMS ಯಾವುದು